ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂಥ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕು ಅನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ ಡಿ ಕೆ ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗ್ಬೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತದೆ. ಅಂದರೆ ಆ ಥರ ಅವ್ರಿಗೇನೋ ಸೂಚನೆ ಇದೆಯಾ ಸರ್? ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತದೆ. ಅವ್ರ ವಕೀಲರು ಹೇಳಿರ್ತಾರೆ, ಇದರಲ್ಲಿ ನಾನು ಭಾಳ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದ ಏನಾರಿ ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವ್ರು ಹೇಳ್ಯಾರ ಅಂತ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವ್ರನ್ನ ಜೈಲಿಗೆ ಕಳ್ಸೋದಕ್ಕೆ. ಅವ್ರಿಗೆ ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು BJPಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ಮುಂದೆ ಕೊಟ್ಬಿಟ್ಟು ಅಡ್ಡಾಡಿ ಹಂಗೆ ಎಲ್ಲರೂ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೆ ಒಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರಕ್ಕೆ, ಯಾವುದ್ರ ಅದು ಏನು ಮೇಕೆದಾಟು ಸಲ ಹೋಗಿದ್ರಲ್ಲ ಜೈಲಿಗೆ, ಅದು ಅನ್ನೋದಿಲ್ಲಪ್ಪ ಮೇಕೆದಾಟು. ಅವರು ಮನಿಲ್ಯಾಂಡ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರಿಗಾರೆ ಆಗಿದ್ದರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾದ್ರು ನೋವು ಆದರೆ ಮತ್ತು ವಿಜೇಂದ್ರಗೆ ನೋವು ಆಗ್ತದೆ. ನಮಗೇನು ಆಗೋದು, ಇವ್ರು ಯಾರು ಜೈಲಿಗೆ ಹೋದ್ರೆ ನಮಗೇನು ನೋವು ಆಗೋದು. ನಾವು ಜೈಲಿಗೆ ಹೋದ್ರೆ ನಮ್ಗೆ ನೋವು ಆಗೋದು. ಯಾಕಂದ್ರೆ ನಾನು ಅಂತ ಅಬೇಡ್ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ? ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಾಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ. ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರು ಜೈಲಿಗೆ ಕಳಿಸ್ಬೇಕು, ಯಾರನ್ನೂ ಹೋಗ್ತಾವೆ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ ಅವ್ರು ಅಡ್ಡಾಡ್ಲತ್ತಾರೆ. ಯಾವ ಅವಶ್ಯಕತೆ ಇದ್ರೂ ಕಳಿಸ್ಬೋದು. ಅದಕ್ಕೇನೆ ಇವತ್ತು ನೋಡ್ರಿ KPSC ಅಲ್ಲಿ ಅದರ ಅಧ್ಯಕ್ಷ ಕೆಟ್ಟು ನಾ ಮಾನ ಮರ್ಯಾದೆಯನ್ನು ಆಚಕರಿ ಇವ್ರಿಗೆ ಐತೆ ಇಲ್ಲ. ಯಾಕಂದ್ರೆ KPSC ಅಧ್ಯಕ್ಷ ಆಗ್ಬೇಕಾದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಆಗ್ಯಾರ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನೇ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತಂತೆ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೊತಾರೆ. ಇವ್ರನ್ನ ಜೈಲಿಗೆ ಹಾಕ್ಬೇಕು ಏನೋ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನೋ ಚೇರ್ಮನ್ ಅಂತ ಮುಂದುವರ್ಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ. ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದ್ರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತೊಗೋಬೇಕಂತ ಮತ್ತೆ ಹೋಗಿ ಅಲ್ಲಿ. ಯಾಕಂದ್ರೆ ನಾವು ಅದು ಹಿಡಿದು KPSC ಬಗ್ಗೆ ನಮ್ದು ಒಳ್ಳೆಯ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ, ಅದ್ರ ಮೆಂಬರ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸಿಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾವು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾವು FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂಥ ಚೇರ್ಮನ್ ಇವ್ರು ಮಾಡಿದವರು ಮಹಾಭ್ರಷ್ಟರೇ. ಅವ್ರೇನು BJP ಇದ್ರೆ ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನಿನಗೆ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು? ಯಡಿಯೂರಪ್ಪನ ಕಾಲಕ್ಕೆಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದು ಅದೇ. ಆ ಮುಖ್ಯಮಂತ್ರಿಗಳು ಅಂತಾರೆ KPSC ಹಣೆ ಬರಟ್ಟೆ.
ನಾ KPSCನೇ ರದ್ದುಪಡಿಸ್ಬೇಕು. UPSC ಮಾದರಿ ಯಾರು ದುಡಿತಾರ ಮೆರಿಟ್ ಆಗ್ತಾವ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗಬೇಕು. ಬಿಟ್ಟು ಬರೇ ತಮ್ಮ ರಾಜಕಾರಣಿಗಳ ಮಕ್ಕಳು ಮರಿಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು ಒಂದೊಂದು ಆಣೆ ಹಂಗೆ ಅಂಥವು ಇಂಥವು ಇರ್ತಾವೆ. ಅವತ್ತನ್ನು AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೊತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡೋದ್ರಲ್ಲಿ KPSCನ ರದ್ದುಪಡಿಸ್ಬೇಕು. UPSC ಮಾಡಲು ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡೋಂಥ ಕೆಟ್ಟ ವ್ಯವಸ್ಥೆ ಹೋಗಬೇಕು. ಥ್ಯಾಂಕ್ ಯು.